ಎದಿಲಾರ್ದ ಒಟ್ಟಿ ಅಂದ್ರೆ ಸಿಟ್ಟು ಬರೋದಿಲ್ಲ ಶಾನೆ ಸಾಕ ಅಂದ್ರೆ ಈ ಸದ್ಯನ ಕರೆನ ಹಿಡ್ಕೊಂಡು ಹೋಗ್ತಿದ್ದೆ ಅಲ್ಲ ಈಗ ಅನುಭವ ಏನಂದಿನ ಈಗ ಇನ್ನೇನು ಅನ್ಬೇಕಂದೆಪ್ಪ ಆಯ್ತು ನೋಡ ನಮ್ಮ ನೌಕರಿ ಅಂತೂ ಬೇಷ ಆತಲ್ಲ ಕುಡಿಯಾಗ ಚಿಲ್ಮಿ ಸೇರ್ಕೊಂತಾರ ಮುಗ್ಬಿಡು ಅಂತಂದು ನನ್ನ ಮಗ ದೇಶಪಾಂಡೆ ನಮ್ಮ ನೌಕರಿಗಳಂದ್ರೆ ಈ ಊರಾಗೆ ನನಗೆ ಹೊಲ ಇಲ್ಲ ಮನೆ ಇಲ್ಲ ನಾಳೆಗೆ ಮಳಕಡ ಸಂತಿಗೆ ಹೋಗ್ತೀನಿ ಎರಡು ಎತ್ತು ತರ್ತೀನಿ ಒಕ್ಕಲ್ತನ ಮಾಡ್ತೀನಿ ಒಕ್ಕಲ್ತನ ಹೆಗ್ರು ಮತ್ತೆ ಚಂದ್ರನ್ ಸಿಕ್ಕಿ ನೀ ಒಕ್ಕಲ್ತನ ಮಾಡ್ತೀಯ ಅಲ್ಲೇ ನೀ ಒಕ್ಕಲ್ತನ ಮಾಡಂಗಿದ್ರೆ ನಮಗೆ 3 ಬಟ್ ಇದ್ದಿದ್ದು 6 ಬಟ್ ಹಾಕಿರ್ತದೆ 3 ಬಟ್ ಇದ್ದಿದ್ದು 3 ಬಟ್ ಐತ್ರಿ ನಾ 3 ಮಂದಿನ ಹೊಲ ಹೊಲ ನೀ ಬಿಟ್ಟು ಯಾವಾಗ ತೆಗಿಬೇಕು ಅನ್ನೋ ಚಂದ್ರಮ್ಮ ನನಗೆ ಗೊತ್ತಿಲ್ಲ ಇನ್ನ ಗಟ್ಟೊಳಕದೀನಿ ಅಂತೇಳಿ 3 ಬಟ್ರ ಹೋಗತಿ 3 ಗಯ ಸಿಕ್ಕಿದ್ರೆ ಅರ್ಧ ಬಟ್ರು ಹೋಗ್ತಿದ್ದಿಲ್ಲ ಎಲ್ಲ ಒಂದು ಕಡೆ ನೆಲಗತ್ತಿ ಹಚ್ಚಿ ಬಿಟ್ಟು ಹೋಗ್ತೀನಿ ಗೊತ್ತಿ ಹೇಳ್ತೀನಿ ಗೊತ್ತಿ ಬಿಟ್ಟಿ ಬಂದಿಲ್ಲವೇ ಹೆಸರು ಖಾತೆಗೆ ಬಿತ್ತಲಾಕು ಬೆಳೆಯಲಕ್ಕೆ ನಮಗೂ ಹಟ್ಟೆ ಬೇತಿ ಬೇತಿ ನೀ ಬಿದ್ದಿದ್ದಿ ಅಂತ 3 ವರ್ಷ ಆತ್ ನನಕ ಯಾಕತ್ತಿ ನೀನು ಮುಂದೆ ನೀ ಬಿದ್ದೆ ಅಂತ ನಾನು ನೋಡ್ಕೊಂತ ಕುಂದ್ರಕ್ಕಾಗಿಲ್ಲ ಯಾರ 4 ಮಂದಿ ಖಾಲಿ ಇದ್ದು ಬರ್ರಪ್ಪ ಪಾನ ಅಂತ ಬಿಡ 4 ಮಂದಿಗೆ ಏನಂದಿ ನನ್ನ ಹೊಲ ಈ ಮಂದಿ ಪಾಲಿ ಕೈಲಿ ಆಗುವಂತಲ್ಲ ನಾವು ಗಳ ಕುಂತು ಹೊಡಿಲಕ್ಕೆ ಹಣೆ ಬಾರ ಗಳೆ ಕುಂಟಿ ಹೊಡಿ ಮಸಳೆ ಇದು ಹೊಡಿಬೇಕಂತೇಳಿ ಹಿಡ್ಕೊಂತಾನ ಆಟ ನೀ ಯಾವಾಗ ಗಳೆ ಕುಂಟಿ ಹೊಡಿಬೇಕು ನಾವು ಆಡೋ ಹೊರತು ನೋಡಿದ್ರ ಹೊರಕಟ್ ನನ್ನ ಮಗ ದೇಶಪಾಂಡೆ ಕುಂಬಟ್ನೇ ಇದ್ದೀನಿ ಅಲ್ಲ ದೇಶಪಾಂಡೆ ಅವರು ಹುಡುಗ ಬಿಡ್ತಾವ ಏನ್ ಮಾಡ್ತಿ ಪಾಪ ಅದು ಅದು ಏನ್ ಮಾಡೈತೆ ಅದು ಪಾಪ ಏನ್ ಮಾಡಕ್ ಹತ್ತಂಗ್ ಗೊತ್ತೇನ ಮಗ ಏನ್ ಮಾಡ್ಯಾನ ಮಠದ ಜಮೀನೆಲ್ಲ ನುಂಗಿ ನೀರು ಕುಡಿಬೇಕಂತ ಮಸಾಲಾ ನಡೆಸೋಣ ಮತ್ತೆ ಮಠ ಕೈ ಹಚ್ಚಿ ನನಗವ ಚೆನ್ನಿ ನನ್ನ ಮಗನಿಗೆ ಯಾರು ಏನಾರ ಕೇಬಲ್ ಕರ್ಕೊಂಡ್ರೆ ಜೀವಕ್ಕೆ ಸಮಾಧಾನ ನೋಡ ಮತ್ತೆ ಅವ ಏನಾರ ಮಾಡಿ ನಮ್ಮ ಒಂದ್ರ ಹಾಕಿದ್ರೆ ಮುಗಿತು ಹೋಗಪ್ಪ ಕಣ್ಣು ಹಾಕೊಂಡು ಹುಡುಗ ಚೆತ್ತ ಕಣ್ಣು ನೀ ಯಾರಿಗೆ ಅಯ್ಯ ಹೊತ್ತಿನ ಏನೇನು ಕಿತ್ತು ಕೊಡ್ತಾನೆ ನನಗೆ ಗೊತ್ತು ನಡೆ ನಾನು ಹೊಟ್ಟೆ ಜಗಳಕತ್ತೈತಿ ಬಾ ನೀನು ಹೊಟ್ಟೆಗಾರ ಏನೈತೆ ಏಟ್ ಹಾಕಿದ್ರೆ ಈಟ ಆಗಲಿ 105 ರಗತ್ತೈತಿಲ್ಲ ಎಷ್ಟಾಗವಲ್ದು ಕೂಣ ಅಂತೀರ ಹೊಟ್ಟೆಗೆ ಏನೈತಿ ನಮ್ಮ ಹೊಟ್ಟೆ ಅಂದ್ರೆ ಒಂದು ತಲೆ ಗುಮ್ಮೆ ತಗೊಳ್ಳು ಒಂದು ಮಾತು ಹೇಳ್ತೀನಿ ನಿನ್ನ ಗುಮ್ಮಿಗೆ ಕೂವಷ್ಟು ಪ್ರಾಣ ಯಾಕೆ ಮುಂಜಾನೆ ಹೊಡೆದಿದೆ ಊಟ 4 ರೊಟ್ಟಿ ಬಡವ ಅಂತೀನಿ ಎಲ್ಲ ನೀ ಮಾಡಿದ್ನಂದ್ರೆ ನಾಯಕ್ ಸುಮ್ಕೊಳ್ಳಿ ಮಗ ಸೋಳ್ ಚಿಟ್ಟೆ ಪಟ್ಟು ಮದುವೆ ಅದರಿಂದ ಇನ್ನ ಹೇಳ್ತೀವಿ ಒಂದ್ಸಲ ನೀ ಕೊಡೋದೇ ನಾ ಹಿಡ್ಕೊಳವಲ್ಲಿ ಎಷ್ಟು ನೀ ಯಾವಾಗ ಹೇಳ್ತಿ ಅಂದ್ಮೇಲೆ ಮುಗಿದೋಟು ಸೋಡಾ ಚೀಟಿ ಕೊಡಬೇಡ ನಮ್ಮ ತವ್ರ ಹೋಗಿ ಇಟ್ಟು ಬಿಡ್ತೀನಿ ಕೊಡೋ ಹೋಗಕ್ ಹೋಗ್ತೀವಿ ಒಂದು ಹೋಗೋದು ಹೋಗಕ್ಕೆ ಒಲ್ಲ ಏನಿಲ್ಲ ನಮ್ಮ ಪ್ರೀತಿ ಬರೋವಲ್ದು ನಾವಲ್ಲೇ ನೋಡಿ ನಾಳೆ ಹೋಗೋಣ ನಮ್ಮ ಮತ್ತೆ ಇನ್ನೂ ಮಣ್ಣಾಗಿಲ್ಲವಲ್ಲ ಆಮಲ್ಲ ನಮ್ಮ ಮುದ್ದು ಬಂಗಾರ ಇದೇನು ಚೆನ್ನಣ್ಣ ಬಹಳ ಚಿಂತೆಯಲ್ಲಿರುವಂತಿದೆ ಹೇಳ್ರಿ ಯಪ್ಪ ಕೇಳ್ರಿ ಅಪ್ಪ ನನ್ನ ಗೋಳು ಏನಾಯ್ತು ಚೆನ್ನಣ್ಣ ಏನಂತ ಹೇಳ್ರಿ ಅಪ್ಪ ಸುಖಕ್ಕೆ ಸಲಿಗೆನೇ ನೌಕರಿ ಮಾಡೋದು ಹಿಂಗೈತೆ ನೋಡ್ರಿ ಸುಖಕ್ಕೆ ಮಾತಿಗೆ ಶಟ್ಕೊಂಡು ಹೋಗ್ತೀನಂತ ತವ್ರ ಮನೆ ಹೊಂಟ ಹೋದ್ರಿ ತಮ್ಮ ಚೆನ್ನಣ್ಣ ನೀ ಏನಾದ್ರು ಅಂದಿರ್ಬೇಕು ಅದಕ್ಕೆ ಚೆನ್ನವ ಸಿಟ್ಟಾಗಿದ್ದಾಳ ನೋಡು ಚೆನ್ನಣ್ಣ ಹುಟ್ಟಿದ ಮನೆ ತೊರೆದು ಕೊಟ್ಟ ಮನೆ ಸೇರಿದ ಹೆಣ್ಣಿಗೆ ಹಾಗೆಲ್ಲ ತೊಂದರೆ ಕೊಡಬಾರದಪ್ಪ ಸಂಸಾರದಲ್ಲಿ ಸಮರಸವಿರಬೇಕು ಹೊರತು ಸಮರವಿರಬಾರದು ನೀವು ಹೇಳೋ ಮಾತು ಸುಳ್ಳಾಗ 4 ಪೈಸೆ ಖರೆ ಬಿಡ್ರಿ ಅಪ್ಪ ಮದುವೆ 3 ವರ್ಷ ಐತ್ರಿ ಸುಮ್ಮನೆ 3 ಬಾಳ ಚುಡ್ರಿ ನೋಡ್ರಿ ನಾ
ಆಕೆ ಗಿಡ ಸ್ವಭಾವನೆ ಅಂತದ್ರಪ್ಪ. ಅವಳ ಸ್ವಭಾವವನ್ನು ಅರಿತುಕೊಂಡು ನಡೆ, ಎಲ್ಲ ಸರಿ ಹೋಗ್ತದೆ. ಏನಿದ್ರು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತಾರೆ. ಆಯ್ತ್ರಿಯಪ್ಪ, ನಾ ಇನ್ ಮುಂದೆ ಹಂಗೆ ಮಾಡ್ತೇನ್ರಿಯಪ್ಪ. ಅಂದ ಹಾಗೆ ಚೆನ್ನಣ್ಣ, ತೋಟದಪ್ಪನ ಗುಡಿಯಲ್ಲಿ ನಾನೊಂದು ಸೋಜಿಗ ಕಂಡೆ. ಅಂತ ಹೇಳಿದ್ರಿಯಪ್ಪ. ಸೋಮಯ್ಯನವರು ತೋಟದಪ್ಪನ ಪೂಜೆಯಲ್ಲಿ ನಿರತರಾಗಿದ್ದರು. ಆದರೆ 4 ವರ್ಷದ ಬಾಲಕ ಸಿದ್ದಯ್ಯ ಏನು ಮಾಡುತ್ತಿದ್ದ ಗೊತ್ತೇನು? ಏನ್ ಮಾಡ್ತಾನ್ರಿ ಸಣ್ಣ ಹುಡುಗ? ಎಲ್ಲಾರು ಹೋಗಿ ಆಟ ಆಡ್ತಿರ್ಬೇಕು. ಇಲ್ಲ ಚೆನ್ನಣ್ಣ, ಅವರಪ್ಪ ತೋಟದಪ್ಪನ ಪೂಜೆಯಲ್ಲಿ ನಿರತರಾಗಿದ್ದರೆ ಸಿದ್ದಯ್ಯ ಮೈತುಂಬ ವಿಭೂತಿ ಬಳಿದುಕೊಂಡು ಏಕಾಂತವಾಗಿ ಧ್ಯಾನದಲ್ಲಿ ಮಗ್ನನಾಗಿದ್ದ. ಆಹಾ, ಕಣ್ಮುಚ್ಚಿ ಧ್ಯಾನದಲ್ಲಿ ಮಗ್ನನಾಗಿದ್ದ ಎಳೆಯ ಬಾಲಕನ ಮುಖದಲ್ಲಿ ಅದೆಂತ ಸಾತ್ವಿಕ ಕಳೆ. ನಾನದೆಷ್ಟು ಹೊತ್ತು ಸಿದ್ದಯ್ಯನನ್ನು ನೋಡುತ್ತಾ ನಿಂತು ಬಿಟ್ಟಿದ್ದೇನೆ. ಸೋಮಯ್ಯನವರು ನನ್ನನ್ನು ಕೂಗಿದಾಗಲೇ ಎಚ್ಚರವಾಗಿ ಸಿದ್ದಯ್ಯನ ಕಡೆಗೆ ಬೊಟ್ಟು ಮಾಡಿ ತೋರಿಸಿದೆ. ಆಗ ಸೋಮಯ್ಯನವರು ತನ್ನ ಮಗನನ್ನು ಧ್ಯಾನದಿಂದ ವಿಮುಖಗೊಳಿಸಲು ಹೆಸರಿಡಿದು ಕೂಗಿದರೂ ಎಚ್ಚರಗೊಳ್ಳಲೇ ಇಲ್ಲ. ಎಂತಹ ಸೋಜಿಗ! ನಿದ್ದೆ ಮಾಡ್ತಿರ್ಬೇಕು. ಅದಕ್ಕೆ ಕರೆದ್ರೆ ಎಚ್ಚರ ಆಗಿಲ್ಲ ಅವನಿಗೆ. ಇಲ್ಲ ಚೆನ್ನಣ್ಣ, ಅದು ಸಾಮಾನ್ಯ ನಿದ್ರೆ ಅಲ್ಲ, ಯೋಗ ನಿದ್ರೆ. ಸಾಮಾನ್ಯರಿಗೆ ನಿಲುಕದ ನಿದ್ದೆ ಚೆನ್ನಣ್ಣ. ಇರ್ಬೇಕ್ರಿ ಅಪ್ಪ. ಇದೆಲ್ಲ ನನ್ನಂತವ್ನಿಗೆ ಹೆಂಗ್ರಿಯಪ್ಪ ಅರ್ಥ ಆಗೋದು? ಯಪ್ಪ, ನಾನು ಒಂದು ಸುದ್ದಿ ಕೇಳಿ ನೋಡ್ರಿ. ಏನು ಚೆನ್ನಣ್ಣ ಅದು? ನಮ್ಮ ಊರ್ ನಡೆದ ಒಂದು ಹಾಳು ಮನೆ ಐತ್ರಿ ಅಪ್ಪ. ಅಲ್ಲಿ ದೇವ್ರ ಇರ್ತವಂತ ಹಂಗೆ ಆಗ್ತಿ ಯಾರು ಹೆಂಗಿಲ್ರಿ ಅಂತಂದ್ರಾಗ ಮೊನ್ನೆ ನಮ್ಮ ಸಿದ್ದಪ್ಪ ಆ ಮನ್ಯಾಗ ಕುತ್ಕೊಂಡು ಹಂಗ ಯಾರ ಸಲ ಮಾತಾಡಕತ್ತಿಲ್ಲಂತ್ರಿ ಅಪ್ಪ. ಇನ್ನೊಂದು ಸುದ್ದಿ ರೀ ಅಪ್ಪ. ಏನದು? ಮಂಗಲಿಗೆ ಗೌರವ ತನ್ನ ಮಗನ ಕರ್ಕೊಂಡು ಮದ್ವೆ ಹೋಗಲಂತ್ರಿ. ಆ ಮದ್ವೆ ಕತ್ತಿದಾಗ ಏನಾಯ್ತಂದ್ರ ಸಿದ್ದಪ್ಪ ಎಲ್ಲೂ ಕಾಣಿಲ್ಲ ಅಂತ ನೋಡ್ರಿ. ಗೌರವ ಗಾಳಿಯಾಗಿ ಮಗ ಎಕಡೆ ಹೋದ ಮಗ ಅಂತ ನೀವು ಹುಡುಕಾ ಹುಡುಕಿದಂತ್ರಿ. ಸಿದ್ದಯ್ಯಪ್ಪ ಎಲ್ಲೂ ಸಿಗ್ಲಿಲ್ಲಂತ್ರಿ. ಮದ್ವೆ ಎಲ್ಲ ಮುಗಿದ ನಂತರ ಸಿದ್ದಯ್ಯಪ್ಪ ತಾನ ಬಂದಂತ ನೋಡ್ರಿ. ಗೌರವ ಸಿಕ್ಕಿಲ್ಲ. ಇಷ್ಟೊತ್ತು ಎಲ್ಲಿ ಹೋಗಿದೆ ಅಂತ ಕೇಳಿದ್ರ ಅವ್ವ ಈ ಮದುವೆ ಕಟ್ಟಡದ ಗಜಿಬಿಜಿ ಸಿದ್ದನಿಗೆ ಸರಿ ಕಾಣಲಿಲ್ಲ, ಅದಕ್ಕೆ ಊರಾಚೆ ಈಶ್ವರ ಗುಡಿಗೆ ಹೋಗಿನಂತ ಅನ್ನಂತ ನೋಡ್ರಿ. ಹೌದು ಚೆನ್ನಣ್ಣ, ಹೌದು. ಬಾಲಕ ಸಿದ್ದಯ್ಯನ ಬಾಲಲೀಲೆಗಳೇ ಅದ್ಭುತವಾಗಿವೆ ನೋಡು. ಅವುಗಳಲ್ಲಿ ಭವಿಷ್ಯದ ಯೋಗಿಯ ಲಕ್ಷಣಗಳು ಮೂಡುತ್ತಿವೆ ಚೆನ್ನಣ್ಣ. ಇರ್ಬೇಕ್ರಿ ಅಪ್ಪ. ಆ ದೇವರಿಲ್ಲ ಯಾರಿಗ್ರಿ ಗೊತ್ತು ಯಪ್ಪ. ನೀವು ಸುಳ್ಳಪೇಟೆ ಕೆಳಗೆ ಹೊಂಟ್ರಿ. ಇನ್ನೊಂದೆರಡು ದಿನಗಳಲ್ಲಿ ಹೊರಡುವೆ. ಸುಲೇಪೇಟದ ಕಟಂಗೇಶ್ವರ ಮಠದಲ್ಲಿ ಚನ್ನಬಸವ ಸ್ವಾಮಿಗಳು ನಮ್ಮನ್ನು ಬಸವ ಪುರಾಣ ಹೇಳಲು ಆಮಂತ್ರಿಸಿದ್ದಾರೆ. ಹೌದ್ರಾ? ಹಂಗಂದ್ರೆ ನಮ್ಮ ಮಾವ ಭೇಟಿ ಅಂತಂದ್ರೆ ನಿಮ್ಮ ಹಳೆಯ ಮಗಳು ಬೇಷ್ ಅದ್ರ ಅಂತ ಹೇಳ್ರಿ. ಮತ್ತೆ ಸದ್ಯಕ್ಕೆ ಹಾಕೋತಿಬ್ಬ ತರಲಾಗ ಬರಬೇಡ ಅಂತ ಹೇಳಿ. ಆಗಲಿ ಚೆನ್ನಣ್ಣ, ಅವಶ್ಯ ಹೇಳುವೆ. ಸ್ವಲ್ಪ ನೆನಪಿನ ಹೇಳ್ರ, ಬೋಸ್ ಹೇಳ್ರ. ಮತ್ತೆ ಆಗಲಿ ಆಗಲಿ. ಬರ್ತೀವಿ. ಲಿಂಗಯ್ಯ ಮಾತನಾಡು, ತೋಟದ ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು, ತೋಟದ ಲಿಂಗಯ್ಯ ಮಾತನಾಡು. ಮಾತಿಗೆ ಸಿದ್ಧ ಸಿದ್ಧ. ಏನ ಮಾತು ವಿಚಿತ್ರವಾಗಿದೆ. ನಿನ್ನ ಸ್ವಭಾವಕ್ಕೆ ಅರ್ಥವಾಗುತ್ತಿಲ್ಲ ಕಂದ. ಅವ್ವ, ನಿಮಗೂ ಒಪ್ಪತ್ತಿಗೂ ಕೋಡಲ್ಲಿ ಲಿಂಗವಿದೆ, ನನಗೇಕೆ ಲಿಂಗವಿಲ್ಲ? ಕಂದ, ನಿನಗೆ ಹೇಗೆ ಹೇಳಲಿ? ನಿನಗೂ ಲಿಂಗವಿದೆ. ಆದರೆ ನೀನು ದೊಡ್ಡವನಾದ ಮೇಲೆ ದೀಕ್ಷೆ ಮಾಡಿ ಗುರುಗಳು ನಿನಗೆ ದಾನ ಮಾಡುತ್ತಾರೆ. ಅವ್ವ, ಕಂದ, ನಾನು ದೊಡ್ಡವನಾಗಿಲ್ಲವೇ? ಇನ್ನಷ್ಟು ದೊಡ್ಡವನಾಗಬೇಕು? ಆಗಿದೆಯಪ್ಪ, ಬಹಳ ದೊಡ್ಡವನಾಗಿದೆಯಾ. ನೋಡು, ಮಾತು ಸಾಕು ಮಾಡಿ ನನ್ನನ್ನು ಹಿಂಬಾಲಿಸು. ಎಡೆ ಮಾಡುವುದಕ್ಕೆ ತಡವಾಗುತ್ತೆ. ಮಠದಲ್ಲಿ ನಿಮ್ಮ ತಂದೆಯವರಿಗೆ ಬಿಡದಿಲ್ಲದ ಕೆಲಸವಿದೆ. ಅದು ಅಲ್ಲದೆ ಇವತ್ತು ರಾಘಟಪ್ಪನವರು ಉತ್ತರಾಧಿಕಾರಿಯಾಗಿ ಆಯ್ಕೆ ಮಾಡ್ತಿದ್ದಾರಂತೆ. ಹಾಗಂದ್ರೆ ನಾವು ಅಂದರೆ ರಾಘಟಪ್ಪನವರ ನಂತರ ಉತ್ತರಾಧಿಕಾರಿ ಯಾರಾಗಿ ಬರ್ತಾರೋ ಅವರೇ ಮಠದ ಕಾರ್ಬಾರಗಳನ್ನೆಲ್ಲ ತಗೋಬೇಕು. ತೋಟದಪ್ಪನ ಪೂಜೆ ಮಾಡಬೇಕು. ಅಷ್ಟೇ ಅಲ್ಲ ಕಂದ, ಸನ್ಯಾಸಿಯಾಗಿ ವಿಕೃತ ಆಗ್ಬೇಕಪ್ಪ. ಅವ್ವ, ನಾನು ಕಾಯಿ ಕಟ್ಟು ವ್ರತನಾಗ್ತಾನವ್ವ. ಮುಚ್ಚ ಬಾಯಿನ. ಈಗ ಸರಿಯಾದ ಮಾತು ಬೇಡ. ಸಿದ್ದಯ್ಯ!
ಏನು ಮಾಡೋದು ಕಂದ ಬೇಡ ಕಂದ, ಇದು ಸಾಮಾನ್ಯವಾದ ಸರ್ಪವಲ್ಲ, ಗಡ ಸರ್ಪ, ಯಮನ ಸ್ವರೂಪ. ಇದು ಯಮನ ಸ್ವರೂಪ ಅಲ್ಲವ್ವ, ಅದು ನಾಗಲಿಂಗನ ಸ್ವರೂಪ. ಏ ನಾಗದೇವ, ಅಲ್ಲಿ ಅಲ್ಲಿಲ್ಲ, ಮುಂದೆ ಬರಬೇಡ, ಮುಂದೆ ಮುಂದೆ ಆಣೆ ಹಾಕಿದೆ. ಕಂದ, ಏನಪ್ಪ ನಿನ್ನ ಮೇಲೆ ನಾಗದೇವನು ಚಲಿಸದೆ ಅಲ್ಲಿ ನಿಂತ. ಸಿದ್ದಯ್ಯ, ನಾಗದೇವನ ಜೊತೆ ಸರಸ ಬೇಡ ಕಂದ. ಸರಸವಲ್ಲವ್ವ, ಇದು ಸಜ್ಜನಿಕೆ. ಈ ಸಿದ್ಧನಾಜ್ಞೆಗೆ ನಾಗದೇವ ತಲೆಬಾಗಿದ್ದಾನೆ. ಸಿದ್ದಯ್ಯ, ಈ ನಿನ್ನ ಲೀಲೆ ಶಕ್ತಿ ನನಗೆ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ ನಾನಿಲ್ಲಪ್ಪ. ಆ ನಾಗದೇವನಿಗೆ ಹೋಗೋದೆ ಕೇಳು. ಆಗಲಿ ಅವ್ವ. ಏ ನಾಗದೇವ, ನಿಂದ ಹೊರಟು ಹೋಗು, ಯಾರಿಗೂ ಗಡಕು ಮಾಡಿದರು. ಸಿದ್ದಯ್ಯ, ನಿನ್ನ ವರ್ತನೆ ವಿಚಿತ್ರವಾಗಿದೆ. ಹಾವು ಕಂಡ್ರೆ ನಿನಗೆ ಭಯವಿಲ್ಲ ಏನಪ್ಪ? ಅವ್ವ, ಈ ಸಿದ್ಧನಿಗೆ ಭಯವೇ ತರದು. ತೋಂಟದ ಸಿದ್ಧಲಿಂಗರು ತಪಸ್ಸಿಗೆ ಕುಳಿತಾಗ ಬಿಸಿಲು ಮಳೆಯಿಂದ ರಕ್ಷಿಸಲು ತನ್ನ ವಿಶಾಲವಾದ ಎಡೆಯನ್ನು ಬಿಚ್ಚಿ ನೆರಳಾಗಿ ನಿಂತವನೇ ಈ ನಾಗಲಿಂಗ. ಸಿದ್ದಯ್ಯ, ಅದ್ಯಾವ ದೈವಶಕ್ತಿ ನಿನ್ನಲ್ಲಿದೆಯೋ ಗೊತ್ತಿಲ್ಲ ಕಂದ. ಆದರೆ ನೀನು ಮಾತಾಡುವ ಮಾತು ನನಗೆ ಅರ್ಥವಾಗದಿದ್ದರೂ ನೀನು ನನ್ನ ಮಗ ಅನ್ನುವ ಸಂತೋಷ ನನಗೆ ಹತ್ತಿದೆ. ನಡೆಯಪ್ಪ ಹೋಗೋಣ. ಊರಿನ ಗೌಡರೇ, ದೇಶಪಾಂಡವರೇ, ಪ್ರಮುಖರೇ, ತಮಗೆಲ್ಲ ಈ ಮಠಕ್ಕೆ ಆಹ್ವಾನಿಸಿರುವ ವಿಷಯ ತಮಗೆಲ್ಲ ತಿಳಿದಿರುವುದೇ ಆಗಿದೆ. ಮಠಾಧೀಶರಾದ ರಾಕೋಟಯ್ಯನವರಿಗೆ ವಯಸ್ಸಾಗಿದೆ, ಅಲ್ಲದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಈ ಕಾರಣದಿಂದ ಮಠದ ಆಗು ಹೋಗುಗಳನ್ನು, ತೋಂಟದಪ್ಪನ ಪೂಜೆ ಕೈಂಕಾರ್ಯಗಳನ್ನು ಕೈಗೊಳ್ಳಲು ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ. ಆಧ್ಯಾತ್ಮಿಕ ಆಕರ್ಷಣೆ ಕೇಂದ್ರವಾಗಿರುವ ಈ ವಿರಕ್ತ ಮಠದ ಕೀರ್ತಿಯನ್ನ ಕಾಪಾಡಿಕೊಂಡು ಹೋಗಲು ಒಬ್ಬ ಸಮರ್ಥ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಬೇಕಾಗಿದೆ. ಅದಕ್ಕೆ ತಮ್ಮ ಅಭಿಪ್ರಾಯಗಳೇನಿದ್ರು ತಿಳಿಸಬೇಕೆಂದು ಕೋರುತ್ತೇವೆ. ನಮ್ಮ ಅಭಿಪ್ರಾಯಗಳಿದೆ ಶಿವಾಚಾರ್ಯರೇ, ನಮ್ಮ ಅಭಿಪ್ರಾಯವೇ ನಮ್ಮೆಲ್ಲರ ಅಭಿಪ್ರಾಯ. ಅಲ್ಲದೆ ರಾಜಕೋಟಯ್ಯನಪ್ಪನವರು ಮಠದ ಅಧಿಕಾರ ವಹಿಸಿಕೊಂಡೇನೆ. ನಮ್ಮ ಊರಿಗಲ್ಲದೆ ಇಡೀ ಪಂಚಪುರಕ್ಕೆ ಭಕ್ತಿಯ ಚೈತನ್ಯವನ್ನು ತಂದುಕೊಟ್ಟಿದ್ದಾರೆ. ತಮ್ಮ ನಡವಳಿಕೆಯಿಂದ ಆದರ್ಶ ಪ್ರಾಯವಾಗಿದ್ದಾರೆ. ನಾವೆಲ್ಲರವರಿಗೆ ಕೃತಜ್ಞರಾಗಿದ್ದೇವೆ. ಗೌಡರೇ, ತಮ್ಮಂತಹ ಭಕ್ತರು ನಿರಂತರವಾಗಿ ಈ ಮಠಕ್ಕೆ ನಿಷ್ಠೆಯಿಂದ ತೋಟದಪ್ಪನ ಮಹಿಮೆಯ ದಿಗಿದು ಸದಾ ಬೆಳಗಲು ಸೇವೆ ಸಲ್ಲಿಸುತ್ತಾ ಬಂದಿರುವುದು. ಮುಂದಾದರೂ ನಿಮ್ಮ ಮನೆತನದ ಸೇವೆ ಈ ಮಠಕ್ಕೆ ಸಿದ್ಧರ ಕರ್ತವ್ಯ ಗತಿಗೆ ಸದಾ ಲಭ್ಯವಾಗಲೆಂದು ಆಶೀರ್ವದಿಸಿದ್ದೇವೆ. ಈಗ ಈ ಮಠದ ಉತ್ತರಾಧಿಕಾರಿಯ ವಿಷಯದಲ್ಲಿ ತಮ್ಮ ಸಲಹೆ ಸೂಚನೆಗಳೇನಾದರೂ ನಿಸ್ಸಂಕೋಚವಾಗಿ ತಿಳಿಸಬೇಕೆಂದು ಅಪೇಕ್ಷಿಸುತ್ತೇವೆ. ಅಪ್ಪವರೇ, ಸನ್ನಿಧಿಯವರ ಮಾತಿಗೆ ಪ್ರತಿ ಉಂಟೆ, ನೀವೇ ಅದನ್ನು ನಡೆಸಿಕೊಡಬೇಕು ಬುದ್ಧರೇ. ಹೌದು ಹೌದು ಮಹಾಸ್ವಾಮಿಗಳೇ, ನೀವೇ ಅದನ್ನು ನಡೆಸಿಕೊಡಬೇಕು.
ತಮ್ಮೆಲ್ಲರ ಒಪ್ಪಿಗೆ ಇದ್ದಲ್ಲಿ ನಮ್ಮ ಬಳಗದಲ್ಲಿ ಒಬ್ಬ ಹುಡುಗನಿದ್ದಾನೆ. ಒಂದು ಮನೆತನಕ್ಕೆ ಆಗಲಿ ಒಂದು ಮಠಕ್ಕೆ ಆಗಲಿ ಒಂದು ಬಳಗದವರು ಇದ್ದರೇ ಒಳ್ಳೆ. ಬೇರೆ ಯಾರು ಹೊರಗಿನವರು ಬಂದರೆ ನಮ್ಮ ಮಠ ಕೊಟ್ಟಿಗೆ ದನದ ಕೊಟ್ಟಿಗೆನಾಗಿ ಮಾಡಿಬಿಡ್ತಾರೆ. ಆಗ್ರಿ ಶಿವಾಚಾರ್ಯರೇ. ನೀವು ಆಡುವ ಮಾತು ತಪ್ಪು ದೇಶಪಾಂಡೆ ಅವರೇ, ತಪ್ಪು. ಮಠದ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವಾಗ ಪಿತ್ರಾರ್ಜಿತ ಆಸ್ತಿ ಎಂಬುವಂತೆ ಬಂಧು ಬಳಗದವರನ್ನ ಆಯ್ಕೆ ಮಾಡಿಕೊಳ್ಳುವುದು ಉಚಿತವಾಗಲಾರದು. ಸುಶೀಲ ಸುವಿಚಾರಿಯಾದವರನ್ನ ಶೋಧಿಸಿ ನೇಮಿಸುವುದು ಯೋಗ್ಯವಾದುದೆಂಬುದು ನನ್ನ ಅಭಿಪ್ರಾಯ. ತಾವು ಅಭಿಪ್ರಾಯ ಪಟ್ಟಿರುವಲ್ಲಿ ಸತ್ಯವಿದೆ ಶಿವಾಚಾರ್ಯರೇ, ಸತ್ಯವಿದೆ. ಅದರಲ್ಲಿಯೂ ಈ ಮಠದ ಆಧ್ಯಾತ್ಮಿಕ ಪರಂಪರೆಯ ಮಹಾಮಣಿಯಕ್ಕೆ ತನ್ನನ್ನು ತಾನೇ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳುವ ಶ್ರೇಷ್ಠ ವಿರಕ್ತಕನ ಅವಶ್ಯಕತೆ ಇದೆ. ತಮ್ಮ ದೃಷ್ಟಿಯಲ್ಲಿ ಯಾರಾದರೂ ಇದ್ದರೆ ತಿಳಿಸಿ, ನನ್ನದೇನು ಅಭ್ಯಂತರವಿಲ್ಲ ಶಿವಾಚಾರ್ಯರೇ, ನನ್ನದೇನು ಅಭ್ಯಂತರವಿಲ್ಲ. ರಾಮಚಂದ್ರನವರೇ, ಈ ನಾಡಿನಲ್ಲಿ ಮಠಗಳ ಪೀಠವನ್ನೇರಬೇಕೆಂಬ ಹಂಬಲವುಳ್ಳುವುದಕ್ಕಾಗಿ ವಸೂಲುಬಾಜಿ ಪಕ್ಷ ಪಂಗಡಗಳು ಕಟ್ಟಿಕೊಂಡು ಕಾದಾಡಿದವರಿಗೆ ಕೊರತೆ ಇಲ್ಲ. ಆದರೆ ಅರ್ಹತೆ ಇದ್ದವರ ಕೊರತೆ ಇದೆ. ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಸುಖ ಭೋಗಕ್ಕಾಗಿ ಅನೇಕರು ಯೋಗ ಪೀಠಗಳನ್ನು ಏರಿದ್ದಾರೆ, ಏರುತ್ತಿದ್ದಾರೆ. ಧರ್ಮ ಪೀಠಗಳನ್ನು ಸ್ವಾರ್ಥಿಗಳು ತಮ್ಮ ವಜ್ರಮುಷ್ಟಿಯಲ್ಲಿ ಹಿಡಿದು ಪರಮ ಪಾವನ ಮೂರ್ತಿಗಳು ಸ್ಥಾಪಿಸಿದ ತಮ್ಮ ಯೋಗ ಸಿದ್ಧಿಯನ್ನೆರೆದು ಕಟ್ಟಿದ ಪುಣ್ಯ ಪೀಠಗಳಿಂದ ಭೋಗ ವಿಲಾಸದ ತಾಣಗಳನ್ನಾಗಿ ಮಾಡುತ್ತಿದ್ದಾರೆ. ಮುಗ್ಧ ಭಕ್ತರನ್ನ ವಂಚಿಸುತ್ತಿದ್ದಾರೆ, ರಾಜಕೀಯ ಮಂಚವನ್ನಾಗಿ ಮಾಡುತ್ತಿದ್ದಾರೆ. ನಿಜ ಶಾಂತಮಲ್ಲ ಶಿವಾಚಾರ್ಯರೇ, ನಿಜ. ನೀವು ಹೇಳುವುದೆಲ್ಲ ನಿಜವೇ. ರೋಗಸ್ಥದ ಪೀಠಾಧಿಪತಿಗಳು ಸಾಕಷ್ಟು ಕಡೆ ಕಾಣುತ್ತಿದ್ದೇವೆ. ಕಾವಿಯ ನದಿಯಲ್ಲಿ ಕಾಮನಾಟವನ್ನು ಆಡುತ್ತಾ ಧಾರ್ಮಿಕತನದಿಂದ ಭಕ್ತರನ್ನು ಮೋಸಗೊಳಿಸುತ್ತಾರೆ. ಜನಸಾಮಾನ್ಯರಿದ್ದ ಪವಿತ್ರವನ್ನು ನಾಶ ಮಾಡುತ್ತಿದ್ದಾರೆ ಶಿವಾಚಾರ್ಯರೇ, ನಾಶ ಮಾಡುತ್ತಿದ್ದಾರೆ. ಅದಕ್ಕಾಗಿ ಈ ಮಠಕ್ಕೆ ಯೋಗ್ಯ ಜಂಗಮ ಶ್ರೇಷ್ಠನನ್ನೇ ತರಬೇಕು. ಆ ಸ್ವಾತಂತ್ರ್ಯವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಶಿವಾಚಾರ್ಯರೇ, ನೀವು ಹೆಸರೇಳಿ ಶಿವಾಚಾರ್ಯರೇ. ತಾವು ನನ್ನ ಮೇಲೆ ಇಟ್ಟ ವಿಶ್ವಾಸಕ್ಕೆ ಋಣಿಯಾಗಿದ್ದೇನೆ. ಅಂದ ಹಾಗೆ ನಾನು ಒಬ್ಬ ಬಾಲಕನನ್ನು ಹುಟ್ಟಿನಿಂದಲೂ ಗಮನಿಸುತ್ತಾ ಬಂದಿದ್ದೇನೆ. ಆ ಬಾಲಕ 4 ವರ್ಷವನಾದರೂ ತನ್ನ ಬಾಲ್ಯ ನೆಲೆಗಳಿಂದ ದೈವಿ ಶಕ್ತಿಯಾಗಿ ಬೆಳೆಯುತ್ತಿದ್ದಾನೆ. ಆ ಬಾಲಕ 4 ವರ್ಷವನಾದರೂ ಅದ್ಭುತವಾದ ತೇಜಸ್ಸು ಮುಖದಲ್ಲಿದೆ. ಯಾರು ಶಿವಾಚಾರ್ಯರೇ ಆ ಬಾಲಕ? ನಮ್ಮ ಸೋಮಯ್ಯ ಪುರಾಣಿಕರ 2ನೇ ಮಗ ಸಿದ್ದಯ್ಯನೇ ಆ ಬಾಲಕ. ಅವನಲ್ಲಿ ಅಡಗಿರುವ ಸೂಕ್ತ ಚೇತನಕ್ಕೆ ಸೂಕ್ತ ಶಿಕ್ಷಣದ ಸಂಸ್ಕಾರವನ್ನು, ಸಾಧನೆಯ ಚೇತನವನ್ನು ತುಂಬಿದರೆ ಈ ವಿರಕ್ತ ಮಠದ ಮೇರು ಪರ್ವತವಾಗಿ ಬೆಳೆಯಬಲ್ಲೆಂಬ ನನ್ನ ಅಂತರಂಗ ಹೇಳುತ್ತಿದೆ. ನೋಡ್ರೆ, ಇದಕ್ಕೆ ತಾವೇನು ಹೇಳುವಿರಿ? ನಾನು ಹೇಳೋದೇನಿದೆ ಶಿವಾಚಾರ್ಯರೇ, ತಮ್ಮಂತ ಮಹಾಜ್ಞಾನಿಗಳಿಗೆ ತಿಳಿದಷ್ಟು ನಮಗೇನು ತಿಳಿಯುತ್ತದೆ, ತಾವು ಹೇಗೆ ಹೇಳಿದ್ರು ಹಾಗೆ ನಡೆದುಕೊಳ್ಳುತ್ತೇವೆ. ಶಿವಾಚಾರ್ಯರ ಮಾತುಗಳಿಗೆ ನಾವೆಲ್ಲ ಬದ್ಧರಾಗಬೇಕಿಲ್ಲ. ತೋಟುತ್ತಾ ಬಾಲಕನಲ್ಲಿ ಯಾವ ದೈವಿಕ ಶಕ್ತಿ ಕಂಡಿದ್ದರೋ ಇವರು ಇಂಥ ದೊಡ್ಡ ಮಠಕ್ಕೆ ಆ ಪೂರ್ಣನು ಮರಿಯಾಗಿ ಮಾಡಿಕೊಳ್ಳೋದು ನಮಗೆ ಇಷ್ಟವಿಲ್ಲ. ಗೌಡ್ರೆ, ಶಾಂತಮಲ್ಲ ಶಿವಾಚಾರ್ಯ ಎನ್ನುವನ್ನು ಪ್ರಶ್ನಿಸಬೇಡಿ. ಹಾಗಾದರೆ ನಮಗೆಲ್ಲ ಕರೆಸಿದ ಔಚಿತವಾದರೂ ಏನು? ಇಲ್ಲಿ ಯಾರೊಬ್ಬರ ವಿಚಿತ್ರ ಪ್ರಶ್ನೆ ಬರುವುದಿಲ್ಲ ದೇಶಪಾಂಡೆಯವರೇ. ಮಹಾಜ್ಯೋತಿಗಳಾದ ಶಾಂತಮಲ್ಲ ಶಿವಾಚಾರ್ಯರು ಯೋಗ್ಯವಾದದ್ದನ್ನೇ ಹೇಳಿದ್ದಾರೆ. ಹೌದು ದೇಶಪಾಂಡೆಯವರೇ, ನೀವು ಇಂಥ ಕಾರ್ಯದಲ್ಲಿ ಸುಮ್ಮನೆ ಕಾಲ ತೊಡಕಾಗಬೇಡಿ. ಏನು ನನ್ನ ಮಾತಿಗೆ ಬೆಲೆ ಇಲ್ಲವೇ ಸಭೆಯಲ್ಲಿ? ಹಾಗಾದರೆ ನನಗೇನ್ರಿ ಕೆಲಸ? ಮತ್ತೆ ಬರ್ತೇನೆ. ಊರಿನ ಹಿರಿಯರಾದವರು ತಾವೇ ಕೊಡಿಸಿಕೊಂಡು ಹೋದರೆ ಹೇಗೆ? ಬನ್ನಿ ಕುಳಿತುಕೊಳ್ಳಿ ದೇಶಪಾಂಡೆ ಅವರೇ. ಗೌಡ್ರೆ,
ಮತ್ತೆ ಭೇಟಿ ಆಗ್ತೇನೆ. ಹೋಗಲಿ ಬಿಡಿ ಶಿವಾಚಾರ್ಯರೇ, ಹೋಗಲಿ ಬಿಡಿ. ಅವರ ಸ್ವಭಾವವೇ ಹಾಗೆ. ಅವರು ಮಠ ಮಾಡಲು ಅರ್ಥ ಮಾಡಿಕೊಂಡಾಚಾರ್ಯರೇ. ಶಿವಾಚಾರ್ಯರೇ, ಇದೇನು ತಾವು ಮಾಡುತ್ತಿರುವುದು? ಅಕ್ಕರೆಯ ಮಗನಿಗೆ ಸನ್ಯಾಸವೇ? ವಂಶೋದ್ಧಾರಕ ಮಗನಿಗೆ ವಿರಕ್ತಪಟ್ಟವೇ? ಆಗದು ಶಿವಾಚಾರ್ಯವೇ, ಆಗದು. ಸೋಮಯ್ಯ, ನಾವು ಮಾಡುತ್ತಿರುವ ನಿರ್ಧಾರ ತಮ್ಮ ಒಪ್ಪಿಗೆ ಇಲ್ಲವೇ? ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಶಿವಾಚಾರ್ಯವೇ. ಆತುರದ ನಿರ್ಧಾರ ಏನೂ ಇಲ್ಲ ಸೋಮಯ್ಯ. ನಿಮ್ಮ ಮಗನಲ್ಲಡಗಿರುವ ಸುಪ್ತ ಶಕ್ತಿಯನ್ನು ಅದನ್ನು ಕಲ್ಪಿಸಿಕೊಂಡು ಜಾಗೃತಿಗೊಳಿಸುತ್ತಿದ್ದೇವೆ ಅಷ್ಟೇ. ಸೋಮಯ್ಯ, ನಿನ್ನ ಮಗ ವಂಶೋದ್ಧಾರಕನಾಗುವ ಬದಲು ಲೋಕ ಉದ್ಧಾರನಾಗುವುದು ಬೇಡವೇ? ಹೌದು ಸೋಮಯ್ಯ, ಹೌದು. ನಾವು ಅನೇಕ ದಿನಗಳಿಂದ ನನ್ನ ಉತ್ತರಾಧಿಕಾರಿ ಯಾರು ಎನ್ನುವ ಚಿಂತೆಯು ಕಾಡುತ್ತಿತ್ತು. ಆದರೆ ಶಿವಾಚಾರ್ಯರು ನಿಮ್ಮ ಮಗನ ಹೆಸರು ಸೂಚಿಸಿ ನನ್ನ ಮನದ ಭಾರವನ್ನು ಆದರಗೊಳಿಸಿದ್ದಾರೆ. ಸೋಮಯ್ಯ, ಇಲ್ಲಿಯವರೆಗೆ ನಮ್ಮ ಮಾತಿನಂತೆ ತೋಂಟದಾರನ ಗತಿಯ ಪೂಜೆಯನ್ನು ನಿರ್ವಹಿಸಿಕೊಂಡು ಬಂದಿರಿ. ಮುಂದಾದರೂ ನಿಮ್ಮ ಸೇವೆ ಈ ಮಠಕ್ಕೆ ಸಲ್ಲಲಿ. ಸಿದ್ದಯ್ಯ ಈ ಮಠದ ಉತ್ತರಾಧಿಕಾರಿಯಾದ ತಾವು ಕೂಡ ಪೂರ್ವಪರ ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಸೋಮಯ್ಯ, ಇದು ದೊಡ್ಡ ಮಠ, ವಿರಕ್ತ ಮಠ, ದೊಡ್ಡ ಸ್ಥಾನ. ಇದಕ್ಕೆ ನನ್ನ ಮಗನು ಯೋಗ್ಯನೇ? ಸೋಮಯ್ಯ, ನಿಮ್ಮ ಮಗನ ಯೋಗ್ಯತೆ ಏನೆಂಬುದು ಕಾಲವೇ ನಿರ್ಧರಿಸುತ್ತದೆ. ಆದರೆ ನಿಮ್ಮ ನೋವು ಸಂಕಟಗಳಿಂದ ಸಿದ್ದಯ್ಯನನ್ನ ಕೆಳಗೆಳೆಯಬೇಡಿ. ಹೌದು ಹೌದು ಸೋಮಯ್ಯಪ್ಪ, ಪೂಜಾರ ಮಾತಿಗೆ ಒಪ್ಪಿಕೊಳ್ಳಿ. ಸೋಮಯ್ಯಪ್ಪನವರೇ, ಇಷ್ಟೆಲ್ಲ ಊರ ಜನರು ಪೂಜ್ಯರು ಕೇಳುತ್ತಿದ್ದರಂದ ಮೇಲೆ ತಾವು ನಿರಾಕರಿಸಬಾರದು. ತೋಟದಪ್ಪನ ಇಚ್ಛೆ. ನಮಗೂ ಮಠಕ್ಕೂ ಶ್ರೇಯಸ್ಸಾಗುವುದಾದರೆ ಸಿದ್ದಯ್ಯನನ್ನು ಮಠಕ್ಕೆ ಮರಿಯನ್ನಾಗಿಸುತ್ತೇನೆ. ಶಿವಸಂಕಲ್ಪವಿದ್ದಂತಾಗಲಿ. ಆಯ್ತು, ಇನ್ನು ಕೆಲವೇ ದಿನಗಳಲ್ಲಿ ವಿಧಿವಿಧಾನವನ್ನ ಮುಗಿಸೋಣ. ಆಯ್ತು, ಇಂದಿನಿಂದ ಸಿದ್ದಯ್ಯ ನನ್ನ ಉತ್ತರಾಧಿಕಾರಿ. ಎಲ್ಲ ಭಕ್ತರು ಪ್ರಸಾದವನ್ನು ತೆಗೆದುಕೊಂಡು ಹೋಗಿ. ಸಾವಿರಕ್ಕೆ ಸರ್ದಾರನಿಗೆ ಖಚಿತ ಮಠದ ಜಂಗಮನಿಂದ ಅಪಮಾನ. ಬಡ ಜಂಗಮ ಇಂದಿನ ಆ ಸಭೆಯಲ್ಲಿ ಮಾತೆ ವೇದವಾಕ್ಯವಾಯ್ತಲ್ಲವೇ? ಗೌರರಿಗೆ ಪ್ರಮುಖರಿಗೆ ಈ ದೇಶಪಾಲನನ್ನು ಎದುರು ಹಾಕಿಕೊಂಡು ಸಂಸಾರ ಮಾಡುವುದೆಂದರೆ ಇಲ್ಲಿ ಮನೆ ಕಟ್ಟಿದೆ. ಸೋಮಯ್ಯ, ಸರಳವಾಗಿ ಮಠವನ್ನು ತಪ್ಪಿಸಿಕೊಂಡಿರುವ ಮನದಲ್ಲಿ ಮಂದಿಗೆ ತಿನ್ನಬೇಡ. ಮಠದ ಅಧಿಕಾರದಿಂದ ಅದು ಹೇಗೆ ದೂರ ಮಾಡುವುದೆಂಬುದು ಸರಿ ಮುಂದೇನ ನನಗೆ ಕುರುಡ ಅರಿವಿ. ನಮ್ಮ ಚಂದನ ಹೆಂಡತಿ ಚಲ್ಲಿ ಇದು ಆಗೋದ ಹಿರಿ ತಂದೆ
ಹೆಸರಲ್ಲಿ ಹೊಟ್ಟಿದ್ದೇವೆ ಚೆನ್ನಿ. ನೋಡಿಲ್ಲ ಪಾಪ ಚಿಕ್ಕ ಹುಡುಗಿ ನೋವಾಗಿರ್ಬೇಕಲ್ಲ. ಸುದ್ದಿನ ನೀವು ಹಾದಿರಪ್ಪ ಸುಮ್ಮನೆ ಬೇರೆ ಯಾರ ಹಾದಿದ್ರ ಹಾಕಿದ್ರ ನೀ ಎಷ್ಟೇ ರೋಸ್ ಹೇಳ್ತೀನಿ ನನಗೆ ಹಾದಿದ್ದು ಅದಾರಿ ಅವ್ರ ಬಾಯನು ಹಲ್ಲು ಎನಿಸಿ ಎನಿಸಿ ಬಾಯಾಗ ಹಲ್ಲು ಎಲ್ಲ ಕೆಟ್ಟ ಬಗಲವಾಯಿ ಮಾಡ್ತೀನಿ. ನಮ್ಮ ಪುಣ್ಯ ಅಲ್ಲ ಚೆನ್ನ. ಯಾಕೋ ಇತ್ತೀಚೆಗೆ ಚೆನ್ನ ಕಾಣಿಸ್ತಾನೇ ಇಲ್ಲ. ಅದರಲ್ಲೂ ನಮ್ಮ ನೌಕರಿಗೂ ಬರ್ತಿರೋ ದೊಡ್ಡ ದೊಡ್ಡ ಗಂಡವ. ಅಯ್ಯೋ ಏನೇ ಬಗ್ರಿ ದೇಶಪಾಂಡ್ಯಾರ ನೀವೇ ಹೇಳಿದ್ರಂತ ನೌಕರಿ ಚಾಕ್ರಿ ಮಾಡಕ್ಕೆ ಎದ್ಕೊ ಬರಕ್ ಹೋಗ್ಬೇಡ ಅಂತ. ಎಲ್ಲಿ ಆದ್ರೂ ಉಂಟೆ ಚೆನ್ನ ನಮ್ಮ ನಂಬಿಗಸ್ತ ಮೇಲಾಗಿ ಅವನ ತಾತ ಮುತ್ತಾತರು ನಮ್ಮ ಮನೆಯಲ್ಲಿಯೇ ದುಡಿತವನು. ಅವನೇನು ತಪ್ಪು ಮಾಡಿದ್ರು ನೀದಿಲ್ಲ ನಿನ್ನ ಮುಖ ನೋಡಿ ಕ್ಷಮಿಸ್ಬಿಡ್ತೀನಿ. ನನ್ನ ಮಕ್ಕಳ ಏನು ಕೋತಿ ಕುಡಿಯಾಕತ್ತದ ನನ್ನ ಮಕ್ಕಳಾಗ ಅಂತದ್ ಏನೈತಿ? ನಿಸರ್ಗ ನೀಡಿದ ಸೌಂದರ್ಯ ನಿಧಿಯೇ ನಿನ್ನಲ್ಲಿರುವಾಗ ನಿನ್ನ ಮುಖದ ಸೌಂದರ್ಯ ರಸಿಕ ಮಾಡಿದವನಿಗೆ ಗೊತ್ತು. ರೀ ಸುಮ್ಮನೆ ಹಾಕತ್ತಿರ್ ಬಿಡ್ರಿ. ಸುಮ್ಮ ಇರ್ ಮೈ ಗಾಳಿ ಬೀಸಾಕತ್ತೀರಿ ನೀವು. ಅಲ್ಲ ನಾವೇ ನಿಮ್ ಹೆಂಗಸರಂಗ ಸುಣ್ಣ ಅಣ್ಣ ಮಕ್ಕಳು ಪಡ್ಕೊಂಡು ಪುಗ್ಗ ಇಟ್ಕೊಂತೀರೇನ್ರಿ? ನಿಸರ್ಗ ನೀಡಿದ ಸೌಂದರ್ಯ ನಿಧಿಯೇ ನಿನ್ನಲ್ಲಿರುವಾಗ ಆ ಸುಣ್ಣ ಬಣ್ಣಗಳೇಕೆ ಸೌಂದರ್ಯದ ಪ್ರಸಾದಗಳೇಕೆ ಚೆನ್ನಿ? ನಿನ್ನ ಕೆಲವೊಂದು ಅಂಗಾಂಗಗಳು ಹೇಗೆ ಕಾಣುತ್ತವೆಂದರೆ ಹೆಂಗ್ ಕಾಣಕತ್ತಿರ್ಬೇಕಿದ್ರ ನಾನು ಹಾಕಿ ನಾ ಯಾವಾಗ ಬರ್ತಿದ್ದೇನೆ ಮೂರಿಡಿ ಮಾಡ ತಂದು ಸುರುಳಿ ಅಂತ ನಿನ್ನ ಚಂಚಲ ಕಣ್ಣುಗಳು, ರಸ ತುಂಬಿದ ನಿನ್ನ ಕಂಪನ ತುಟಿ, ನಿನ್ನ ಗೆದೆ, ನಿನ್ನಂತ ಅಪ್ಸರಿಗೆ ಎಂತ ದಡ್ರಡೆ ಗಂಡ ಸಿಕ್ಕಿದ್ದ ನೋಡ್ತೀನಿ. ಏನ್ ಮಾಡ್ಬೇಕ್ರಿ ನನ್ನ ಶಿವ ಬಾ ಕೆಟ್ಟೈತ್ರಿ. ರಾಮಕೃಷ್ಣ ಮುಗಿದು ಹೋಯ್ತು ನಮ್ಮ ತಿಥಿ. ಅಲ್ಲ ಚಲಿ ನಮಗೇನು ಅಂತ ವಯಸ್ಸಾಗಿದೆ ಅಪ್ಪದು. ಅಲ್ರಿ ಊರಾಗ ಜನಕ್ಕೆಲ್ಲ ನೀವು ತಂದಿದ್ದಾಗ ಅದು ಹೇಗೆ ಸಾಧ್ಯ? ಎಲ್ಲರಿಗೂ ತಂದೆ. ಅದು ನಿನ್ನಂತ ಚಂದುಳ್ಳ ಚೆಲುವಿಗೆ ತಂದೆ ಎಂದು ಕರೆಸಿಕೊಳ್ಳೋದಂದ್ರೇನು? ಅಲ್ಲ ಚೆನ್ನಿ, ಗಾಂಜಾ ಸೇರಿ ಗುಡಿಸಿ ಹಾಕಲು ಆ ಗಂಡನಿಂದ ಅದು ಹ್ಯಾಂಗ ನಿನಗೆ ಸುಖ ಸಿಕ್ಕಿತ್ತು? ಹೌದಲೇ ಮುದುವಾರ ಮುಲ್ಲ ಇವನಿಂದ ಏನ್ ಸಿಗ್ತಿತ್ತು ನನಗ? ನನ್ನ ಲಗರ ಕಸೆಗೆ ಇವನಿಂದ ನನಗೆ ಎಲ್ಲಿ ಸುಖ ಸಿಗ್ಬೇಕು? ಮೂಳೆ ಹೊರಗೆ ತಗೊಂಡ ಧಿಕ್ಕರಿಸಿಲ್ಲ ಗೊತ್ತಾಗುತ್ತೆ. ಯಾಕೆ ಚೆನ್ನಿ ನನ್ನ ಮಾತಿಗೆ ಏನು ಉತ್ತರ ಕೊಡದೆ ಅದೇನೋ ಯೋಚಿಸ್ತಿದೆಯಲ್ಲ? ನಮಗೂ ಒಂದು ನಮೂನಿ ಅಳು ಬಂದಂಗ ಆಗ್ತದ. ಅಳ್ಬ ಅಂದ್ರ ಈ ಸತ್ರ ಮ್ಯಾಲ ನಿನ್ ಪ್ರೀತಿ ಐತೆನಾ? ಅಷ್ಟೇ ಅಲ್ಲೇ ಒಳ್ಳಿ ಒಳ್ಳಿ ನಿಚ್ಚಳ ರೂಪವನ್ನು ಕಂಡು ನನ್ನ ಆಚರಣೆ ನನ್ನ ಕಣ್ಣಲ್ಲಿ ನೆಟ್ಟು ಹುಚ್ಚಲಾಡಿದ್ದೇನೆ. ನೀನು ಒಪ್ಪಿದರೆ ಇಲ್ಲಾಂದ್ರ ಬಾವ್ಯಾಗ ಹೋಗಿ ಇದು ಅಪ್ಪದ ಮುಂದೆ ಮನದ ಆತುರವನ್ನು ಆನಂದದಿಂದ ಹೇಳಬೇಕೆನ್ನುವಾಗಲಿ ಕಣ್ಣೀರಲ್ಲೇ ಸುರಿಗುಡಿಯಲ್ಲೇ ಚೆನ್ನಿ. ನೀನು ಒಪ್ಪಿದರೆ ಈ 1000 ಎಕರೆ ಸರ್ದಾರ ನಿನ್ನ ದಾಸನಾಗಿ 10 ಎಕರೆ ಭೂಮಿಯನ್ನು ನಿನ್ನ ಹೆಸರಿಗೆ ಬರು ನಮ್ಮ ರಾಣಿಯಾಗಿ ಊರು ಬಂದು ಹಾ ಮಾಡ್ತೋಣ ಅಂದ್ರ ಈ ಸದ್ಯ ನಾವಲ್ಲೇಂದ್ರ ಹುರ್ನ ಕೊಟ್ರನ ನಮ್ಮ ಹಳೆ ಮನೆ ದೇವಡಿ ನಿನ್ನ ಹೆಸರಿಗೆ ಬರೆದು ನಾವಲ್ಲಿ ಇದೆಲ್ಲ ನನ್ಗ ಕೊಡ್ತಾನಂತ. ಮುದುವಾರ ಹಳೆ ಮುದುವಾರ ಅಲ್ಲ ನನಗೂ ನಿಮ್ ಮ್ಯಾಲೆ ಬಾಜಿನಿಂದ ಪ್ರೀತಿ ಐತಿ. ನನ್ನ ಗಂಡ ಅದ್ದಿ ನಂಗ ಕಾಕೋತ ಕೂತಿರ್ತಾನೆ. ಯಾವಾಗ ನೋಡಿದ್ರು ನನ್ನ ಗಂಡ ನನ್ನ ನೋಡ್ತಿರ್ತಾನ. ನಿನ್ನ ಮನಸ್ಸು ಗಟ್ಟಿ ಇದ್ದ ಮೇಲೆ ಆ
ಗಾಂಜಾ ಬಡ್ದು ಏನ್ ಮಾಡ್ತಾರೆ ಚೆನ್ನಿ, ಮೀಸೆ ಬಂದ ಮಾತ್ರಕ್ಕೆ ನ್ಯಾವಣ ಬೆಕ್ಕು ಹುಲಿ ಆಗಲ್ಲ ಚೆನ್ನಿ. ಈ ಸಿಂಗನ ಮುಂದೆ ಅದು ಒಂದು ಸಣ್ಣ ಬರೀ ಇದೆಯೇ ದೊಡ್ಡದಾಗಿದೆ ಅಲ್ರಿ. ಅವೇ ನಿಮ್ಮದು ಮಹಾ ದೊಡ್ಡ ಏನಲ್ಲ, ಆದ್ರೆ ಅದ್ರ ತರ ಅನ್ನೋದು ಬಾ ಕೆಟ್ಟ. 4 ಮಂದಿ ಕಣ್ಣಿ ಬಿಟ್ಟ ಬಾ ಕೆಟ್ಟ ಆಗತ್ರಿ. ಹೌದು ಚೆನ್ನಿ, ಇಷ್ಟು ಜನರ ಮುಂದೆ ನಾವು ಹೇಳೋ ಮಾತು ಸತ್ಯ. ಜನರ ಕಣ್ಣಿಗೆ ಬಿದ್ದರೆ ಸಾವಿರಾರು ಮಾತನಾಡುತ್ತಾರೆ ಈ ಸಾವಿರ ಸರ್ದಾರ. ಅರ್ಧ ಒಂದ್ ಕೆಲಸ ಮಾಡ್ರಿ, ನಾನು ಗಂಡನ ಹೇಳ್ತಂತ ಬಂದು ಹೋಗ್ಕೊಂಡ್ಬಿಡ್ರಿ ಮನ್ಯಾಗ. ಹೌದಾ ಚೆನ್ನಿ? ಇದು ಭಾಳ ಐತ್ರಿ ನಮ್ದು. ಆಯ್ತ್ರಿ, ಹಂಗಾರ ನಾವು ಹೋಗ್ಬಲ್ರಿ. ಚಿನ್ನ ಜನರ ಕಣ್ಣೆಲ್ಲ ನನ್ನ ಮೇಲೆ ಐತಿ. ಚಿನ್ನಾಗಿಲ್ಲ ಅನ್ನಕ್ ಹೋಗ್ಬಿಡ. ಊರಿಂದ ಓಡಿ ಬಂದ ಜಗಿನ ಅಲ್ಲಾರಿ ಊರಿಂದ ಈ ದಡ್ಡ ಹೆಣ್ಣಿ ಅಂತೂ ಅನಾಯಸವಾಗಿ ಸರ್ದಾರನ ಚಂದ್ರ ಚಕುರಿ ಮುಂದಿನ ಬೆಳ್ಳಿಗೆ ಎಷ್ಟೇ ನೀರು ಸುರಿದರು ನಾನು ಸಿದ್ಧ. ನಿಮ್ಮೊಂದಿಗೆ ಬರಬೇಕೆಂದಿದ್ದೇನೆ. ಕರೆದುಕೊಂಡು ಹೋಗುವಿರಾ? ಏನು ಸಿದ್ಧ ನನ್ನೊಂದಿಗೆ ಬರ್ಬೇಕೆಂದಿದ್ದಾನೆ? ಹೌದು ತಾತ. ಅದಕ್ಕಾಗಿ ಇರಬೇಕು. ಊರಲ್ಲಿ ನಾನು ಜೋಡಿಗೆ ಹಿಡಿದುಕೊಂಡು ಕಂತಿ ಭಿಕ್ಷೆಗಾಗಿ ಮನೆ ಮನೆಗೆ ಹೋಗುವಾಗಲೆಲ್ಲ ನನ್ನ ಹಿಂದೆ ಹಿಂದೆ ಹಿಂಬಾಲಿಸುತ್ತಿರುವುದು ಇದಕ್ಕಾಗಿ ಏನು ಮಗು? ಹೌದು ತಾತ. ಈ ಸಿದ್ಧನಿಗೆ ಕರೆದುಕೊಂಡು ಹೋಗುವಿರಾ? ಮಗು ಸಿದ್ದಯ್ಯ, ನೀನು ನನ್ನ ಜೊತೆ ಬರಲು ಸಿದ್ಧನಿರುವೆಯಾ? ಓಹೋ, ಬರುತ್ತೇನೆ ತಾತ. ಮಗು, ಅಲ್ಲಿ ನೋಡು, ಆ ದೂರದಲ್ಲಿ ಕಾಣುತ್ತಿದೆಯಲ್ಲ, ಆ ಬೆಟ್ಟವೇ ಕಾರಿಘಟ್ಟ. ಆ ಕಾರಿಘಟ್ಟಕ್ಕೆ ಹೊರಟಿರುವೆ ನಾನು. ಮಾರಿಘಟ್ಟ? ಹೌದು ಮಗು, ಕಾರಿಘಟ್ಟ ಕಲ್ಲು ಮುಳ್ಳು ಕಂಟಿ ಕಮರಿಗಳು ತುಂಬಿರುವ ಕಾಡು, ಹುಲಿ ಚಿರತೆಗಳ ಬೀಳು, ಹೆಬ್ಬಾವುಗಳ ಹಳವು, ಕಾಡು ಹಂದಿ ನರಿ ತೋಳಗಳ ತವರು. ಇಂಥ ಕಾರಿಘಟ್ಟದತ್ತವೇ ನಮ್ಮ ಪ್ರಯಾಣ. ಅಂತ ಭಯಂಕರ ಘಟ್ಟಕ್ಕೆ ನೀವೇಕೆ ಹೋಗುತ್ತೇರಿ ತಾತ? ಮಗು ಸಿದ್ದಯ್ಯ, ತಪಸ್ಸು ಮಾಡಬೇಕೆಂದರೆ ಹೊರಟುವೆ ಘೋರ ತಪಸ್ಸು. ತಪಸ್ಸು? ತಪಸ್ಸೆಂದರೇನು ತಾತ? ತಪಸ್ಸೆಂದರೆ ಬೇರೇನು ಅಲ್ಲ ಸಿದ್ದಯ್ಯ. ಹೆಂಡರು, ಮಕ್ಕಳು, ತಾಯಿ, ತಂದೆ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲವನ್ನು ಬಿಟ್ಟು ಏಕಾಂತವಾಗಿ ಪ್ರಶಾಂತವಾದ ವಾತಾವರಣದಲ್ಲಿ ಉಪವಾಸದಿಂದ ದೇವರ ತಪ ಜಪ ನಾಮ ಸ್ಮರಣೆ ಮಾಡುವುದು ಎಂದರ್ಥ. ತಾತ, ಸಂಸಾರ ಅಂದರೆ ಅದೇನು? ಸಂಸಾರವೆಂದರೆ ಬೇರೇನು ಅಲ್ಲ. ತಾಯಿ, ತಂದೆ, ಅಣ್ಣ, ತಮ್ಮ, ಬಂಧು ಬಳಗ, ಅದು ನನ್ನದು ಇದು ನಿನ್ನದು ಎನ್ನುವ ಪ್ರಾಪಂಚಿಕ ಮೋಹ ಬಂಧನವೇ ಸಂಸಾರ. ತಪಸ್ಸು ಮಾಡಬೇಕಾದ್ರೆ ತಂದೆ ತಾಯಿ ಬಂಧು ಬಳಗ ಬಿಡಬೇಕಾಗುತ್ತದೆ. ಸಿದ್ದಯ್ಯ, ಹೌದು, ತಪಸ್ಸು ಮಾಡಬೇಕಾದ್ರೆ ತಾಯಿ, ತಂದೆ, ಅಣ್ಣ, ತಮ್ಮ ಎಲ್ಲವನ್ನು ಬಿಟ್ಟು ಬರಬೇಕು. ನೀನು ಬಿಟ್ಟು ಬರಲು ಸಿದ್ಧನಿರುವೆಯಾ ನನ್ನ ಜೊತೆ ಒಂಟಿಯಾಗಿ? ಓಹೋ, ಇದಕ್ಕೆಲ್ಲ ಸಿದ್ಧ, ಸದಾ ಸಿದ್ಧ. ಸಿದ್ದಯ್ಯ, ನೀನೇನು ಏನು ಅರಿಯದ ಮುಗ್ಧ ಬಾಲಕ. ಆದರೂ ಕೂಡ ಆಧ್ಯಾತ್ಮಕ ದಾರಿಯಲ್ಲಿ ಮುನ್ನುಗ್ಗುತ್ತಿರುವ ನಿನ್ನ ಉತ್ಕಟ ಬಯಕೆಗೆ ಕಲ್ಯಾಣ ಕರ್ನಾಟಕದ ಶರಣರ ಬೀಡಿನಲ್ಲಿ ದೇಶ ಪರ್ಯಟನೆ ಮಾಡುತ್ತಾ ಬಂದ ಆ ಭಿಕ್ಷುಕದ ಬಸವಲಿಂಗರೇ ನಿನಗೆ ಮಾರ್ಗ ಕಲ್ಪಿಸಿಕೊಡುತ್ತಾರೆ. ನೀನು ಹೋಗು, ನಿನ್ನ ಹೆತ್ತವ್ವ ನಿನ್ನ ದಾರಿ ನೋಡುತ್ತಿರ್ತಾಳೆ. ತಾತ, ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ಸಿದ್ದಯ್ಯ, ನಾನೆಲ್ಲಿಗೆ ಕರೆದುಕೊಂಡು ಹೋಗಲಿ ನಿನಗೆ? ಆ ಯಡಿಯೂರಿನ ತೋಟದಾರ ಸಿದ್ದಲಿಂಗೇಶ್ವರರೇ ನಿನ್ನನ್ನು ಕೈ ಮಾಡಿ ಕರೆಯುತ್ತಿರುವಾಗ ನಾನೆಲ್ಲಿಗೆ ಕರೆದುಕೊಂಡು ಹೋಗಲಿ? ಒಂದೊಂದು ದಿನ ಕಾರಿಘಟ್ಟವೇ ನಿನ್ನ ಯೋಗ ಜೀವನದ ಪಾಠ. ಅಲ್ಲಿಂದಲೇ ಆರಂಭವಾಗುತ್ತದೆ. ಮಗು ಸಿದ್ದಯ್ಯ, ನೀನು ಮನೆಗೆ ಹೋಗು. ಹಾಗಾದ್ರೆ ಆ ದಿನಗಳು ಬಹಳ ದೂರವಿಲ್ಲ, ನೀನು ಮನೆಗೆ ಹೋಗು. ಹಾಗಾದ್ರೆ ನಿಮ್ಮ ಕನ್ನಡ ಈ ಸಿದ್ಧನನ್ನು ಕರೆದುಕೊಂಡು ಹೋಗುವುದಿಲ್ಲವೇ ತಾತ? ಬೇಡ ಸಿದ್ದಯ್ಯ, ಬೇಡ. ನೀನು ಋಣುನೂರಿನಲ್ಲಿ ಹುಟ್ಟಿದರೂ ಪಂಚಪುರದಲ್ಲಿ ಪಸರಿಸಿ ಈ ಶರಣರ ನಾಡಿನಲ್ಲಿ ಬೇಡಿ
ಬಂದ ಭಕ್ತರನ್ನು ಉದ್ಧಾರ ಮಾಡುವ, ಅವರ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಪವಾಡ ಪುರುಷನಾಗಿ, ಸಂತನಾಗಿ, ಸ್ವಯಂ ಜ್ಯೋತಿಯಾಗಿ ಋತುನೂರಿನಲ್ಲಿ ಬೆಳಗು ಕಂದ ಬೆಳಗು. ನಾನು ಬರುತ್ತೇನೆ. ಹೋಗಲಿ, ನೀನು ಮನೆಗೆ ಹೋಗು. ತಾತ ನಿಲ್ಲು ತಾತ. ಬೇಡ ಸಿದ್ದಯ್ಯ, ನನ್ನ ಜೊತೆ ಬರಬೇಡ. ನೀನು ಮನೆಗೆ ಹೋಗು. ನೀನು ಮುಂದೊಂದು ದಿನ ಆ ಭಿಕ್ಷುಕದ ಬಸಲಿಂಗದ ಮಠದ ಮರಿಯಾಗು. ನೀನು ಈ ಭಾಗದಲ್ಲಿ ದೈವ ಪುರುಷನಾಗಿ ಬೇರೆ. ಹೋಗು ಸಿದ್ದಯ್ಯ, ಹೋಗು. ನಾನು ಸಮಯ ಭಾಗವತಿಗೆ ಹೋಗುತ್ತೇನೆ. ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು. ಯಾಕಪ್ಪ ಏನಾಗೈತಿ? ಅವ್ವ ಕಾರಗಟ್ಟ ಬಾಳ ದೂರ ಏನು? ಹೌದಪ್ಪ, ಅದು ಬಹಳ ದೂರವಿದೆ. ಅದು ಅಲ್ಲದೆ ಭಯಂಕರವಾದ ಕಾಡು. ಅಲ್ಲಿ ಮನುಷ್ಯರು ಯಾರು ಹೋಗುದಿಲ್ಲ ಕಂದ. ಮತ್ತೆ ನಿನ್ನೆ ಒಬ್ಬ ಜಂಗಮ ಮೂರ್ತಿ ಬಂದಿದ್ದ, ಅವರಲ್ಲಿಗೆ ಹೋಗುದಾಗಿ ಹೇಳಿದಲ್ಲವ್ವ. ಸಿದ್ದಯ್ಯ, ಅವರು ಯೋಗಿಗಳು, ಸರ್ವಸಂಗ ಪರಿತ್ಯಾಗಿಗಳು. ಅಂದರೆ ಸಂಸಾರ ಬಿಟ್ಟವರು ಎಂದಲ್ಲವೇ? ಸಿದ್ದಯ್ಯ, ಇದನ್ನೆಲ್ಲ ನಿನಗೆ ಯಾರು ಹೇಳಿದ್ರಪ್ಪ? ಆ ಜಂಗಮ ಮೂರ್ತಿನ ಹೇಳಿದ್ರವ, ಅವರಲ್ಲಿ ಗವಿಯಲ್ಲಿ ಕುಳಿತು ತಪಸ್ಸು ಮಾಡೋರಂತೆ. ಅವ್ವ ಅವ್ವ, ನಾನು ಕಾರ್ಯಘಟ್ಟಕ್ಕೆ ಹೋಗಿ ತಪಸ್ಸು ಮಾಡುತ್ತೇನವ್ವ. ಸಿದ್ದಯ್ಯ, ನನ್ನ ಮನದಲ್ಲಿ ಒದಗಿದ ದುಗುಡು ಸತ್ಯವಾಗ್ತಿದೆಯೇ? ಸಿದ್ದಯ್ಯ, ಹೋಗಿ ತಿಳಿದಿದೆಯಲ್ಲ ನಿನಗೆ? ಯಾಕೆ ಹಿಂಗ್ ಮಾತಾಡ್ತಿದೀಯ? ಏನಾಗುತ್ತಿದೆಯಾ? ಹೌದವ್ವ, ನನಗೆ ಆ ಸಿದ್ಧಲಿಂಗನ ಹೊತ್ತು ಹಿಡಿದಿದೆ. ಅವನೇ ನನಗೆ ತಂದೆ ತಾಯಿ ಬಂಧು ಬಳಗ. ಅವನಿಲ್ಲದೆ ನಾನಿಲ್ಲವ್ವ. ನಿಜವನ್ನೇ ನುಡಿಯುತ್ತೀರಿಯಪ್ಪ. ಇನ್ನು ಮುಂದೆ ಅವನೇ ನಿನ್ನ ಸರ್ವಸ್ವ. ಸ್ವಾಮಿ ನೋಡಿ, ನನ್ನ ಕಂದ ಏನೇನೋ ಮಾತಾಡಕತ್ತಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಂತ ನೀವಾದ್ರೂ ಹೇಳಿ. ಹುಚ್ಚಿರುವವರೆಲ್ಲ ಹೆಂಗ ಮಾತಾಡಕತ್ತಾನ ನೋಡ್ರಿ. ಇಲ್ಲ ಗೌರ, ಅವನು ಸತ್ಯವಾದದ್ದನ್ನೇ ಹೇಳುತ್ತಿದ್ದಾನೆ. ಅವನೀಗ ವಿರಕ್ತ ಮಠದ ಮರಿ, ರಾಜೋದಯನವರ ಉತ್ತರಾಧಿಕಾರಿ. ಏನ್ ಹೇಳ್ತಾ ಇದ್ದೀರ ನೀವು? ಈ ನನ್ನ ಕಂದ ಹೋಗ್ಬಿಟ್ಟಿದ ಮರಿ. ಹೌದು ಗೌರ, ತೋಟದಪ್ಪನ ಸಂಕಲ್ಪ. ಸಿದ್ದಯ್ಯ ಮಠದ ಮರಿಯಾಗಲೆಂದು ಶಾಂತಮಲ್ಲ ಶಿವಾಚಾರ್ಯರು ಸೂಚಿಸಿದರು. ರಾಚೋಟಯ್ಯನವರು ತಮ್ಮ ಒಪ್ಪಿಗೆ ನಿಟ್ಟರು. ಊರಿನ ಗೌಡರು ಪ್ರಮುಖರು ತಮ್ಮ ಸಮ್ಮತಿಯಲ್ಲಿಟ್ಟರು. ಸ್ವಾಮಿ, ಇಲ್ಲ ಸ್ವಾಮಿ, ಇದಕ್ಕೆ ನಾನು ಒಪ್ಪುವುದಿಲ್ಲ. ಮನೆಯಂಗಳದಲ್ಲಿ ಹಾಡುವ ಕಂದನನ್ನು ಮಠಕ್ಕೊಪ್ಪಿಸಿ ಬಂದಿರ. ಅಲ್ಲಿ ನಾನಾಗೆ ಒಪ್ಪಿಸಲಿಲ್ಲ. ನಾನೊಪ್ಪದಿದ್ದರೆ ನಡೆಯುತ್ತಿರಲಿಲ್ಲ. ಎಲ್ಲರ ಮಾತಿಗೆ ಕಟ್ಟು ಬಿದ್ದು ಒಪ್ಪಿಸಲೇಬೇಕಾಯಿತು. ಅಂದರೆ ಜನರ ಮಾತಿಗೆ ಕಟ್ಟು ಬಿದ್ದು ಒಪ್ಪಿಕೊಂಡು ಬಂದಿರ.